ಹಲೋ ಗಾಯ್ಸ್, ಈ ಫೋಟೋ 3,930 ಬೈ ಹಲೋ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಲಾಗ್ ಮಾಡ್ತಿದ್ದೀವಿ, ಹಂಗೆ ಮಾಡ್ಕೊತ ಹೋಗೋಣ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಇದು ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಇದೇ ಮಧುಗಿರಿ ಬೆಟ್ಟ. ಬೆಟ್ಟನ ಹತ್ತೋಣ ಬನ್ನಿ. ವಸಿಮ ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಪಾಯಿಂಟ್ ಹಿಂಗಿದೆ. ನಾವು ಮೇಲೆ ಹೋಗ್ಬೇಕು. ಹೋಗಂಬರ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬರ್ರಿ, ಹತ್ತಂಬರ್ರಿ. ಜೈ ಆಂಜನೇಯ. ತಡಿ ತಡಿ, ಅನ್ಕೋ. ಆ ವ್ಯೂ ಪಾಯಿಂಟಿಗೆ ಹೋಗ್ಬೇಕು ನಾವು. ಇನ್ನೂ ಅರ್ಧನೂ ಬಂದಿಲ್ಲ, ಅಲ್ಲಿ ತನಕ ಹತ್ತಬೇಕು ನಾವು. ನಡೀರಿ, ಹತ್ತೋಣ. ನಡ್ರಿ ನಡ್ರಿ, ಕಮಾನ್ 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 ಕಮಾನ್. ಹಸಿಮ, ಹಾಂ ಹಾಂ ಯಪ್ಪ, ಇವನು ಬಂತಪ್ಪ. ಹೆಂಗೈತೆ, ಟೋಟಲ್ ಏರಿಕೆ ಐತೆ. ನೋಡಿ ವಸಿಮ, ವ್ಯೂಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಸೈಕಾಗಿದೆ. ಮೇಲೋಗೋಣ. ನೋಡ್ರಿ ಹೆಂಗ ತಗಂತಾರ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹತ್ತ ಅವನಾಗಿದ್ದಾಗ್ಲಿ ಹತ್ತ. ಬೆಟ್ಟ ಸೈಕಾಗಿದೆ. ಬರೋರು ಬರ್ಬೋದು. ಒಳ್ಳೆ ವ್ಯೂ ಪಾಯಿಂಟು, ಒಳ್ಳೆ ಚೆನ್ನಾಗಿರ್ತದೆ. ಕೂಗ್ತವ್ರಲ್ಲಿ. ಇಲ್ಲಿ ಹತ್ತಿದೀವಿ ಗಾಯ್ಸ್. ಹೆವಿ ಕಷ್ಟ ಐತೆ. ಇದನ್ನು ಹಿಡ್ಕೊಂಡು ಹತ್ಬೇಕು. ಇಲ್ಲ, ಸೀದಾ ಕೆಳಗಡೆ. ಜೈ ಆಂಜನೇಯ. A few moments later. ಹೆಂಗಿದೆ ಬೆಟ್ಟದ ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ವೆರಿ ಗುಡ್. ಅಂದ್ರೆ ಇದು ಇಂಗ್ಲೆಂಡ್ ಭಾಳ ಇದೆ, ಸ್ವಲ್ಪ ಅಂಜಿಕೆ ಬರ್ತಿದೆ ಸಚಿನ್ಗ. ಲೆಟ್ಸ್ ಗೋ ಗಾಯ್ಸ್, ಹೋಗೋಣ. ಕಮ್ ಲೆಟ್ಸ್ ಗೋ. ಇಲ್ಲಿ ಬೆಟ್ಟಕ್ಕೆ ನಾವು ಹತ್ತದ ಕಷ್ಟ ಆಗತ್ತೆ. ವಿಡಿಯೋ ಮಾಡ್ಕೊಂಡು ಹತ್ತೋದಂತರು ಇನ್ನ ಕಷ್ಟ. ತೋರಿಸಿ ನೋಡಿಲಿ, ನೀನೇ ತೋರಿಸಿ, ಎಕ್ಸ್ಪ್ಲೇನ್ ಇಟ್. ಹಾಂ, ವೆರಿ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಹಿಂಗೆ ಹೋಗಿ ಹಿಂಗೆ ಹತ್ತಬೇಕು.
ಭಾಳ ಕಷ್ಟ ಐತೆ ಜೀವನ. ಹತ್ತಂಬರಿ ಇದೆ ಅಂತ ಇದು ಪಾಯಿಂಟು. ಈಗೆಲ್ಲ ಅಷ್ಟೆಲ್ಲ ಹತ್ಕೊಂಡ್ಬಂದು ಮೇಲೆ ಹೋಗ್ಬೇಕು ಟಾಪಿಗೆ. ಹೋಗೊಂಡ್ಬನ್ನಿ. ಹೆಂಗೈತಪ್ಪ, ಹತ್ತಿದಕ್ಕೂ ಸಾರ್ಥಕ ಆಯ್ತು. ಗಾಳಿಗೆ ಹಾರ್ಕೊಂಡು ಹೋಗ್ಯಪ್ಪ. ಪಾಯಿಂಟ್ ವ್ಯೂ ತೋರಿಸ್ತೀನಿ ಹೆಂಗೈತೆ. ಹೆಂಗಿತ್ತು ಆಂಟಿ ಕೆಳಗಿಂದ ಹತ್ತಿದ್ರಲ್ಲ ಎಕ್ಸ್ಪೀರಿಯನ್ಸು? ಹಾಂ, ಏನು ಅನ್ನಿಸ್ಲಿಲ್ವಾ? ಓಹೋ, ಹಾಂ ಹೇಳಿ ಆಂಟಿ. ತುಂಬಾ ಚೆನ್ನಾಗಿದೆ. ಪ್ರಕೃತಿ ಜೊತೆಗೆ ನಡ್ಕೊಂಡು ಬರ್ತಾ ಇದ್ರೆ ಆಹಾ, ಅದು ರೋಮಾಂಚನ ಆಗುತ್ತೆ. ಆ ಗಾಳಿ ತಳ್ತಾ ಇರುತ್ತೆ, ಬೆಟ್ಟದ ಮೇಲೆ ಹತ್ತಾ ಇರ್ತೀವಿ, ಗ್ರಿಪ್ಪಲ್ಲಿ ಹತ್ಬೇಕು. ಎಲ್ಲ ಒಂದ್ಸಲಿ ಬನ್ನಿ, ಮಧುಗಿರಿ ಬೆಟ್ಟ ಹತ್ತಿ, ಅದು ಮಜಾನೇ ಬೇರೆ. ಥ್ಯಾಂಕ್ಸ್ ಆಂಟಿ. ಹೋಗೋಣ ಬನ್ನಿ ಗಾಯ್ಸ್, ಟಾಪ್ ವ್ಯೂಗೆ ತೋರಿಸ್ತೀನಿ. ಎಲ್ಲೋ ಗಾಯ್ಸ್, ಈ ಫೋರ್ಟು 3930 ಫೀಟ್ ಹೈಟಲ್ಲಿದೆ. ತುಂಬ ಹೈಟ್ ಐತೆ. ಹತ್ತುವಾಗ ಮಾತ್ರ ಭಾಳ ಕಷ್ಟ ಐತೆ. ಈಸಿಯಾಗಿ ಹತ್ಬೋದು, ಏನಾಗಲ್ಲ. ಧೈರ್ಯ ತಗೊಂಡು ಹತ್ಬೇಕಷ್ಟೇ. ಹಾಂ, ಜೀವ ಬಾಯಿಗೆ ಬಂದಿರುತ್ತಾ? ಕರೆಗೂ ಅಲ್ಲಿ ಒಂದು ಡೋರ್ ಇದೆ, ಅಲ್ಲಂತರೂ ಸ್ವರ್ಗ ದೇವರಲ್ಲೇ ಮಗಲೇ ಬಂದಿರ್ತಾರ. ಎಲ್ಲ ದೇವ್ರ ಕಣ್ಮುಂದೆ ಬಂದ್ಬಿಡ್ತಾರ ಅದೊಂದು ಪಾಯಿಂಟಲ್ಲಿ. ಅಂದರೂ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಏನು ಹೇಳೋದು ಮುಂದೆ? ನಾನು ಜೀವನದಾಗ ಬರ್ಲಪ್ಪ. ಇರಲಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದು ಏನಾಗಲ್ಲ, ಅದೇನು ಅಷ್ಟೊಂದು ಕಷ್ಟ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಕೆಳಗಡೆ ಸಿಗೋಣಂತ. ಮೇಲಿನ ಟಾಪ್ ವ್ಯೂ ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ. ಅಲ್ಲಿ 10:30 11 ಗಂಟೆ ಆದ್ರೂ ತುಂಬ ಫಾಗ್ ತುಂಬಿತ್ತು. ಯಾಕಂದರೆ 4000 ಫೀಟ್ 3930 ಫೀಟ್ ಎತ್ತರ ಇದೆ. ಟಾಪ್ ಪಾಯಿಂಟ್ ಇದೆ. ಹೇಗೆ ಕಾಣಿಸ್ತೋ ಗೊತ್ತಿಲ್ಲ. ನಮ್ಮ ಹತ್ರ ಏನು ದೊಡ್ಡ ಕ್ಯಾಮ್ರಾ ಇಲ್ಲ, ಫೋನಿನ ಕ್ಯಾಮ್ರಾಯಿಂದನೇ ಮಾಡ್ತಿದ್ದೀವಿ. ಹಾಂ, ನಡಿ ಬಾ. और अभी तो रुको, क्लाइमैक्स अभी बाकी. ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಫಾಲ್ಸ್ ನೋಡಕ್ ಹೋಗಿದ್ದೆವು. ಅಲ್ಲಿ ಫಾಲ್ಸ್ ಇಲ್ಲ, ಏನಿಲ್ಲ. ಫಾಲ್ಸ್ ಇಲ್ಲ, ಬರೀ ಕಲ್ಲಲ್ಲಿ ಒಂದು ನೀರಿಲ್ಲ. ವಾಪಸ್ ಹೊಂಟಿವಿ ಪೆಟ್ರೋಲ್ ಹಾಕೊಂಡು. ಅದಕ್ಕೆ ಗೂಗಲ್ ಮ್ಯಾಪ್ನ ನಂಬೇಡಿ ಫ್ರೆಂಡ್ಸ್. ನೋಡಿಕೊಂಡು ಫಾಲ್ಸ್ ಇದೆ ಅಂತ ಬಂದ್ವಿ, ಏನಿಲ್ಲ. ಮತ್ತು ಮಧುಗಿರಿ ಪರ್ವತ ನಿಮಗೆ ಸ್ಟೋರಿ ಹೇಳಬೇಕಿತ್ತು. ಅದು ಫಸ್ಟು ಮಧುಗಿರಿ ಅಂತ ಹೆಸರಿತ್ತು ಅದರದ್ದು. ಅದು ಗಂಗರ ಆಳ್ವಿಕೆಯಲ್ಲಿತ್ತು. ಗಂಗರ ಆಳ್ವಿಕೆಯಿಂದ ಅದು ನೋಳೆಂಬರ ಆಳ್ವಿಕೆಗೆ ಒಳಪಡುತ್ತೆ. ಅಲ್ಲೇ ನೋಳೆಂಬರ ಆಳ್ವಿಕೆಯಿಂದ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತರಾಗಿದ್ದ ಅಲ್ಲೇ ಕರೆಕ್ಟ್ ಹಾಕಂತೀನಿ. ಮಧುಗಿರಿಯ ಪಾಳೆಗಾರ ಹಿರೇಗೌಡನು ಈ ಕೋಟೆ ನಿರ್ಮಿಸ್ತಾನೆ. ಅದಾದಮೇಲೆ ಕೋಟೆ ಮೈಸೂರಿನ ದಳವಾಯಿ ಆದಂಥ ದೇವರಾಜ ದಳವಾಯಿ ಆಗಿರ್ತಾನೆ. ಅವನು ವಶಪಡಿಸ್ಕೋತಾನೆ ಕೋಟೆನ. ಆಮೇಲೆ ತದನಂತರ ಆ ಕೋಟೆನ ಹೈದರಾಲಿ ವಿಸ್ತರಿಸಿ ಅದನ್ನು ದಕ್ಷಿಣ ಕರ್ನಾಟಕದ ಒಂದು ಸುಭದ್ರ ಕೋಟೆ, ದಕ್ಷಿಣ ಭಾರತದ ಒಂದು ಸುಭದ್ರ ಕೋಟೆಯಾಗಿ ಪರಿವರ್ತನೆ ಮಾಡ್ತಾನೆ. ಯಾಕಂದರೆ ತುಂಬ ಹೈಟ್ ಇದೆ ಆ ಕೋಟೆ. ಯಾರು ಹತ್ತಲಿಕ್ಕೆ ಆಗಲ್ಲ, ಯಾರು ಹೋಗ್ಲಿಕ್ಕೂ ಆಗಲ್ಲ. ಆದರೂ ಜನ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾವಾಗಲಾದರೂ ಟ್ರೆಕ್ಕಿಂಗ್ ಮಾಡೋದು
ಆ ಬೆಟ್ಟಕ್ಕೆ ಹೋಗಿ ಮಾಡಿ. ಇದು ತುಮಕೂರು ಹತ್ರ ಇದೆ, ಹೋಗಿ ಎಕ್ಸ್ಪ್ಲೋರ್ ಮಾಡಿ ಜಾಗವನ್ನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. नहीं सोचिए मत, सब्सक्राइब कीजिए.